ಇನ್ನು ಪಾಕ್ನಿಂದ ಸೈಬರ್ ದಾಳಿಯ ವಾರ್ನಿಂಗ್ ಅನ್ನು ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಹೌದು, ಆಪರೇಷನ್ ಸಿಂಧೂರದ ಮಾಹಿತಿಯನ್ನ ಪಡೆಯೋದಕ್ಕೆ ಪಾಕ್ ಪ್ರಯತ್ನವನ್ನ ಪಡ್ತಾ ಇದೆ. TV9ಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರವಾಗಿ ಪತ್ರಕರ್ತರಿಗೂ ಕೂಡ ದೂರವಾಣಿ ಕರೆ ಮಾಡ್ತಾ ಇದ್ದಾರೆ ಪಾಕ್ನ ಕೆಲ ಮಂದಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಾಕ್ ಗುಪ್ತಚರ ಇಲಾಖೆ ಅಧಿಕಾರಿಗಳಿಂದ ಮೊಬೈಲ್ ಕರೆಯನ್ನ ಮಾಡಲಾಗ್ತಾ ಇದ್ದು ವಾಟ್ಸ್ಆಪ್, ಫೇಸ್ಬುಕ್ ಮುಖೇನವಾಗಿ ಮಾಹಿತಿ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಷ್ಟೇ ಅಲ್ಲ, ಪಂಜಾಬ್ ಪೊಲೀಸರು ಕೂಡ ಸೈಬರ್ ದಾಳಿಯ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಹಳಷ್ಟು ಲಿಂಕ್ಗಳು ಬರಬಹುದು, ಆದರೆ ಅಂತ ಅನಾಮಧೇಯ ಲಿಂಕ್ಗಳನ್ನು ಓಪನ್ ಮಾಡಬೇಡಿ ಅನ್ನುವಂಥ ಎಚ್ಚರಿಕೆಯನ್ನ ನೀಡಲಾಗಿದೆ. ವಾಟ್ಸ್ಆಪ್, ಫೇಸ್ಬುಕ್ ಲಿಂಕ್ಗಳನ್ನು ಓಪನ್ ಮಾಡದಂತೆ ವಾರ್ನಿಂಗ್ ಅನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. ಪಂಜಾಬ್ ಪೊಲೀಸರು ಕೂಡ ಅದೇ ತೆರನಾದಂಥ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದು ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟ ಹಾಗಿನ ಮಾಹಿತಿ ಜೊತೆಗೆ ದೇಶದ ಕೆಲ ಮಾಹಿತಿಯನ್ನು ಪಡೆಯುವಂಥ ನಿಟ್ಟಿನಲ್ಲೂ ಕೂಡ ಪಾಕಿಸ್ತಾನ ಸೈಬರ್ ದಾಳಿಯನ್ನ ನಡೆಸಬಹುದು. ಹಾಗಾಗಿ ಯಾವುದೇ ರೀತಿಯಾದಂಥ ಲಿಂಕ್ಗಳು ನಿಮಗೆ ವಾಟ್ಸಾಪ್ನಲ್ಲೋ, ಫೇಸ್ಬುಕ್ನಲ್ಲೋ ಅಥವಾ ಇತರ ಸೋಷಿಯಲ್ ಮೀಡಿಯಾಗಳಲ್ಲೋ ಬಂದರೆ, ಮೆಸೇಜ್ ರೂಪದಲ್ಲಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಓಪನ್ ಮಾಡೋಕೆ ಹೋಗಬೇಡಿ. ಈ ಮುಖೇನವಾಗಿ ಪಾಕಿಸ್ತಾನ ಕೆಲ ಮಾಹಿತಿಯನ್ನು ಕದಿಯೋ ಪ್ರಯತ್ನವನ್ನು ಮಾಡಬಹುದು. ಜೊತೆಗೆ ಈಗ ಆಲ್ರೆಡಿ ಕೆಲ ಕರೆಗಳು ಕೂಡ ಬರ್ತಾ ಇವೆ. ಸಿಂಧೂರ್ಗೆ ಸಂಬಂಧಪಟ್ಟ ಹಾಗಿನ, ಅಂದರೆ ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟ ಹಾಗಿನ ಮಾಹಿತಿಯನ್ನು ಪಡೆಯುವಂಥ ನಿಟ್ಟಿನಲ್ಲಿ ಪತ್ರಕರ್ತರಿಗೂ ಕೂಡ ಕೆಲ ಕರೆಗಳು ಬಂದಿದೆ ಅನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡಿದೆ ಪಂಜಾಬ್ನ ಪೊಲೀಸ್ ಇಲಾಖೆ. ಅದರಂತೆ ಕೇಂದ್ರದ ಕಡೆಯಿಂದನೂ ಕೂಡ ಈ ರೀತಿಯಾದಂಥ ಸೈಬರ್ ಅಟ್ಯಾಕಿಗೆ ಸಂಬಂಧಪಟ್ಟ ಹಾಗಿನ ಎಚ್ಚರಿಕೆಗಳು ಬರ್ತಾ ಇವೆ.